ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲಯನ್ ಕುಮಾರ್. ನೋಡಿ ಸ್ನೇಹಿತರೆ, ನೆನ್ನೆ ಕೆಂಗೇರಿಗೆ ಹೋಗಿದ್ದೆ. ಮೂರ್ತಿ ಅನ್ನೋ ಗುರುಜಿಯವರು ನನಗೆ ಕರೆದಿದ್ದರು. ಅಲ್ಲೋಗಿ ನಾನು ಮಾಡುವ ಸೇವೆಗಳ ಬಗ್ಗೆ ಅವರಿಗೆ ಮಾಹಿತಿ ತಿಳಿಸ್ದೆ. ಅವರು ನನ್ನ ಪೇಜನ್ನು ಫಾಲೋ ಮಾಡ್ತಾಯಿದ್ದಾರೆ. ಅವರು ಕರೆದು ಕೂಡ ಅವ್ರದ್ದು ಮಠದಲ್ಲಿ ನನ್ನನ್ನು ಸುಮಾರು 2 ಅವರ್ ನನ್ನನ್ನು ಕೂರಿಸ್ಕೊಂಡು ಮಾತಾಡಿ ಕಳಿಸ್ಕೊಟ್ರು. ಆ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಜಯನಗರದ ಚಿನ್ನಗಿರಿ ಕೊಪ್ಪಳವರು ಒಬ್ಬರು ಕರೆ ಮಾಡಿದರು. ಸ್ನೇಹಿತರೆ, ಕರೆ ಮಾಡಿದಾಗ ಅವ್ರು ಹೇಳಿದರು, ಸರ್ ನೀವು ತುಂಬ ಜನಕ್ಕೆ ಸಹಾಯ ಮಾಡ್ತಾಯಿದ್ದೀರಾ, ಬೇರೆಯವ್ರ ತಾವೆಲ್ಲ ಹಣಗಳನ್ನು ಕಲೆಕ್ಟ್ ಮಾಡಿ ನಿಮ್ಮ ಟ್ರಸ್ಟ್ ಕಡೆಯಿಂದ ತುಂಬ ಜನಕ್ಕೆ ಸಹಾಯ ಮಾಡ್ತಾಯಿದ್ದಾರೆ. ನಿಮ್ಮ ವೀಡಿಯೋನ ನೋಡಿದ್ರೆ ನನಗೆ ಭಾಳ ಖುಷಿಯಾಗುತ್ತೆ. ನಮ್ಮ ಮೈಸೂರಲ್ಲಿ ನಿಮ್ಮಂಥವ್ರು ಇದ್ದಾರಲ್ಲ ಅಂತಂದರೆ ಭಾಳ ಆಶ್ಚರ್ಯ ಆಗುತ್ತೆ ಸರ್ ಅಂತಂದರು. ವಿಚಾರಕ್ಕೆ ಬನ್ನಿ ಅಂತಂದೆ. ಸರ್, ನೀವು ತುಂಬ ಜನನ ನೋಡಿದ್ದೀರಾ, ನಮ್ಮ ಮನೆ ಪರಿಸ್ಥಿತಿ ಒಂದಿನ ನೀವು ಬಂದು ನೋಡಿ ಅಂತಂದರು. ನರಕ ಅಂದರೆ ಹೇಗಿರುತ್ತೆ ಅಂದರೆ ನಮ್ಮ ಮನೆಗೆ ಬಂದು ನೀವು ನೋಡಿದ್ರೆ ಗೊತ್ತಾಗುತ್ತೆ ಅಂದರು. ಆಯಿತು ಸ್ನೇಹಿತರೆ, ನಾನು ಇವತ್ತು ಕೆಂಗೇರಿಯಲ್ಲಿದ್ದೀನಿ, ನಾಳೆ ಬರ್ತೀನಿ ಅಂತಂದೆ. ಈಗ ಅವ್ರ ಮನೆಗೆ ಹೊರಡ್ತಾ ಇದ್ದೀನಿ. ಸ್ನೇಹಿತರೆ, ಅಲ್ಲಿ ಸಂದರ್ಭ ಏನಾಗಿದೆ ಅಂದರೆ, ಅವ್ರ ಮನೇಲಿ ಏನಾಗಿದೆ ಅಂದರೆ, ತಂದೆಗೆ ಸ್ಟ್ರೋಕ್ ಆಗಿದೆ. ನನ್ನ ಜೊತೆ ಮಾತಾಡಿದವರಿಗೆ ತಾಯಿ ಮನೆ ಕೆಲಸಕ್ಕೆ ಹೋಗ್ತಾರೆ, 3 ಜನ ಮಕ್ಕಳಿದ್ದಾರೆ. ಆ 3 ಜನನೂ ಕೂಡ ಅಂಗವಿಕಲರು ಅಂದರು. ಮತ್ತು ಅವರಿಗೆ ಇಬ್ಬರಿಗೂ 3 ಜನಕ್ಕೂ ಮೆಂಟಲಿ ಅಪ್ಸೆಟ್ ಆಗಿಬಿಟ್ಟಿದ್ದಾರೆ. 3 ಜನನೂ ಕೂಡ ಜ್ಞಾನ ಇಲ್ಲ, ಬುದ್ಧಿಭ್ರಮಣೆ ಆಗಿದ್ದಾರೆ. ಇವತ್ತು ಈ ಕ್ಷಣ ಅವ್ರ ಮನೆಗೆ ಹೊರಡ್ತಾ ಇದ್ದೀನಿ. ತಂದೆಗೆ ಸ್ಟ್ರೋಕ್ ಆಗಿದೆ, ತಾಯಿ ಮನೆ ಕೆಲಸ ಮಾಡ್ತಾರೆ. 3 ಜನ ಮಕ್ಕಳಿಗೂ 37 ವರ್ಷ, 34 ವರ್ಷ, ಹಾಗೆ 27 ವರ್ಷದ 3 ಮಕ್ಕಳು. ಅದರಲ್ಲಿ 2 ಹೆಣ್ಣು ಮಕ್ಕಳು ಹಾಗೂ ದೊಡ್ಡ ಮಗ 37 ವರ್ಷ. ಯಾರಿಗೂ ಮದುವೆ ಆಗಿಲ್ಲ. 3 ಜನ ಅಂಗವಿಕಲರು. 3 ಜನಕ್ಕೆ ಬುದ್ಧಿಭ್ರಮಣೆ ಆಗಿದೆ. ಇಂಥ ಒಂದು ಕುಟುಂಬನ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಮೆಲ್ಲರ ಮೇಲೆ ನಂಬಿಕೆ ಇಟ್ಕೊಂಡು ಏನಾದರೂ ಅವ್ರಿಗೆ ಸಹಾಯ ಮಾಡ್ಬೋದೋ ನಿಟ್ಟಿನಲ್ಲಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ಭಾಳ ಬೇಜಾರಲ್ಲಿ ಈ ಸಂಗತಿ ಕೇಳಿದಾಗಲೇ ನನಗೆ ಬೇಜಾರಾಗೋಯಿತು. ಈ ವಿಡಿಯೋ ಮಾಡಬೇಕಾದ್ರೂ ಭಾಳ ಬೇಜಾರಲ್ಲಿ ಮಾಡ್ತಾಯಿದ್ದೀನಿ. ಅವ್ರ ಮನೆ ಪರಿಸ್ಥಿತಿನ ಹೋಗಿ ನೋಡ್ಕೊಬರೋಣ. ಸ್ನೇಹಿತರೆ, ನಿಮ್ಮ ನಂಬಿಕೆ ಮೇಲೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅವ್ರಿಗೇನಾದರೂ ಒಂದು ಸಹಾಯ ಮಾಡೋಣ, ಔಷಧಿಗೋ, ಅವ್ರ ಮನೆ ರೇಷನ್ಗೋ, ಹಾಗೆ ಅವ್ರ ಮನೆಗೆ ಏನು ಅವಶ್ಯಕತೆ ಇದೆಯೋ ಅವರನ್ನೇ ಕೇಳೋಣ. ಒಂದು ಮನೆಯಲ್ಲಿ 4 ಜನನೂ ಸಮಸ್ಯೆಲಿದ್ದಾರೆ ಅಂದರೆ 4 ಜನಕ್ಕೂ ತುಂಬ ಥರ ಫೈನಾನ್ಸಿಕಲ್ ಪ್ರಾಬ್ಲಮ್ಮು, ಅನಾರೋಗ್ಯದ ಸಮಸ್ಯೆ. ಅವ್ರ ಮನೆಯಲ್ಲಿ ಮುಖ್ಯವಾಗಿರೋದೇ ಅನಾರೋಗ್ಯದ ಸಮಸ್ಯೆ. ಅದರಿಂದ ಇದನ್ನು ಚೇತರಣೆ ಮಾಡಿಕೊಂಡು ನಾವು ಆ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ನೋಡೋರು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈಗ ಹೊರಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.